ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಇಡೀ ರಾಜ್ಯಾದ್ಯಂತ ಜೊತೆಗೆ ದೇಶದಲ್ಲಿ ಕೂಡ ಸುದ್ದಿಯಾಗಿತ್ತು. ದೇವನಹಳ್ಳಿ ತಾಲೂಕಿನ ಚಂದ್ರಪಟ್ಟಣ ಹೋಬಳಿಯ 1777 ಎಕರೆ ಭೂ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಮುಂದಾಗಿತ್ತು. ರೈತರ ನಿರಂತರ ಪ್ರತಿಭಟನೆ ನಂತರ ಸರ್ಕಾರ ಅದನ್ನ ವಾಪಸ್ ತೆಗೆದುಕೊಂಡಿತ್ತು ಭೂ ಸ್ವಾಧೀನದಿಂದ. ಅದಾದ ಬಳಿಕ ರೈತರಿಗೆ ಒಂದು ದೊಡ್ಡ ಗೆಲುವಾಗಿತ್ತು. ಇತ್ತೀಚೆಗೆ ಅಂದ್ರೆ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಅಂದ್ರೆ ಒಂದು 4-5 ದಿವಸದ ಹಿಂದೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವುದು ಸಚಿವ ಸಂಪುಟ ಸಭೆಯಲ್ಲಿ. ಏನ್ ಭೂ ಸ್ವಾಧೀನದಿಂದ ಕೈ ಬಿಡಲಾಗಿತ್ತಲ್ಲ ಜಮೀನುಗಳನ್ನ 1777 ಎಕರೆ, ಸುಮಾರು 13 ಗ್ರಾಮಗಳ ಎಕರೆ, 13 ಗ್ರಾಮಗಳ 1777 ಎಕರೆಯನ್ನ, ಆ ಜಮೀನನ್ನ ವಿಶೇಷ ಕೃಷಿ ವಲಯ ಅಂತ ಘೋಷಣೆ ಮಾಡಿರುವಂತದ್ದು. ಸ್ಪೆಷಲ್ ಏನು ವಿಶೇಷ ಕೃಷಿ ವಲಯ ಅಂತ, ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಅಂತ ಘೋಷಣೆ ಮಾಡಿರುವಂತದ್ದು. ಇದು ಯಾಕೆ ಮಾಡ್ಬೇಕಾಗಿತ್ತು, ಇದರ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಎಲ್ಲೊಂದ್ ಕಡೆ ಅಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾದಂತ ಎಂ.ಬಿ. ಪಾಟೀಲ್ ಮತ್ತು ಕೆ.ಎಚ್. ಮುನಿಯಪ್ಪ ಭೂ ಸ್ವಾಧೀನಕ್ಕೆ ಹೆಚ್ಚು ಒಲವನ್ನು ತೋರಿದ್ರು. ಆದ್ರೆ ರೈತರ ಪ್ರತಿಭಟನೆಯಿಂದ ಸರ್ಕಾರ ಈ ವಿಶೇಷ ವಿಶೇಷ ಕೃಷಿ ವಲಯ ಅಂತ ಘೋಷಣೆ ಮಾಡಿದ್ರ ಹಿಂದೆ ಬೇರೆ ಏನಾದ್ರು ಕೂಡ ಉದ್ದೇಶ ಇದೆಯಾ ಅನ್ನುವಂತ ಚರ್ಚೆಗಳು ಶುರುವಾಗಿರುವಂತದ್ದು. ಈ ಸಂಬಂಧಪಟ್ಟ ನಮ್ಮ ಜೊತೆ ಮಾತಾಡಕ್ಕೆ ರೈತ ಮುಖಂಡರು ಮತ್ತು ಆ ಭಾಗದಲ್ಲಿ ಪ್ರತಿಭಟನೆ ನಡೆಸ್ತಿರುವಂತ ರೈತರು ನಮ್ಮ ಜೊತೆ ಇದ್ದಾರೆ. ಒಂದು ಕಾರಳ್ಳಿ ಶ್ರೀನಿವಾಸ್ ಅವರು, ಮತ್ತೊಂದು ಕಡೆ ಪ್ರಮೋದ್ ಅವರು ಇದ್ದಾರೆ. ಕಾರಳ್ಳಿ ಶ್ರೀನಿವಾಸ್ ಅವರೇ, ತಮಗೆ ಗೊತ್ತಿದೆ ಈಗ ಈ ವಿಶೇಷ ಕೃಷಿ ವಲಯವನ್ನ ಘೋಷಣೆ ಮಾಡಿರುವಂತದ್ದು. ಏನ್ ಅನ್ಸುತ್ತೆ ಈ ಸಂಬಂಧಪಟ್ಟ ತಮಗೆ? ಅಲ್ಲ, ಈಗ ಸರ್ಕಾರ ನಾವು ಕಳೆದ ಹೆಚ್ಚು ಕಡಿಮೆ 4 ವರ್ಷಗಳಿಂದ ಪ್ರತಿಭಟನೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ. ಸರ್ಕಾರಕ್ಕೆ ನಮ್ಮ ಒತ್ತಾಯ ಇದ್ದಿತ್ತಿಷ್ಟೇ, ಈ ಫಲವತ್ತಾದ ಕೃಷಿ ಭೂಮಿಯನ್ನ ಯಾವುದೇ ಕಾರಣಕ್ಕೂ ನೀವು ಭೂ ಸ್ವಾಧೀನ ಪಡಿಸ್ಕೋಬಾರ್ದು ಅಂತ ಹೇಳಿ. ಆದ್ರೆ ಅಳದು ತೂಗಿ ಸರ್ಕಾರ ಏನೆಲ್ಲ ಪ್ರಯತ್ನಗಳನ್ನ ಮಾಡಿ ನಮ್ಮ ಮೇಲೆ ಎಲ್ಲ ರೀತಿಯ ದೌರ್ಜನ್ಯ ದಬ್ಬಾಳಿಕೆಗಳಿರ್ಬೋದು, ಅಥವಾ ಅದನ್ನ ಈ ಹೋರಾಟವನ್ನ ಬಗ್ಗು ಬಡಿಲಿಕ್ಕೆ ಏನೆಲ್ಲ ತಂತ್ರಗಳನ್ನ ಮಾಡಿ ಅದು ಸಫಲತೆ ಕಾಣದಿದ್ದ ಕಾರಣಕ್ಕೆ ಈ ಭೂ ಸ್ವಾಧೀನವನ್ನ ನಾವು ರದ್ದುಪಡಿಸಿದ್ದೇವೆ ಅಂತ ಹೇಳ್ಬಿಟ್ಟು ಜುಲೈ 15ನೇ ತಾರೀಕು ಏನು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಘೋಷಣೆ ಮಾಡಿದ್ರು. ಆದ್ರೆ ನಾವು ಆ ಒಂದು ಘೋಷಣೆಯನ್ನ ನಾವು ಸ್ವಾಗತಿಸಿದ ನಂತರ ಅವರು ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಕೆಲವು ಹಳ್ಳಿಗಳಿಗೆ ಮತ್ತೆ ದರ ನಿಗದಿಪಡಿಸುವಂತದ್ದು ತೀರ್ಮಾನ ಆಯ್ತು. ಮತ್ತೆ ಅದಕ್ಕೆ ನಾವು ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ವಿ. ಆಗ ಅವರು ಏನು ಈ ಜನವರಿ ಮತ್ತು ಡಿಸೆಂಬರ್ ಅಲ್ಲಿ ಇದನ್ನ ಒಂದು ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದ್ರು. ಮತ್ತೆ ಸಚಿವ ಸಂಪುಟದಲ್ಲೂ ಮೊನ್ನೆನು ನಡೆದ ಸಚಿವ ಸಂಪುಟದಲ್ಲೂ ತೀರ್ಮಾನ ಮಾಡಿ ಇದು ಶಾಶ್ವತ ಕೃಷಿ ವಲಯ ಅಂತ ಹೇಳಿ, ಶಾಶ್ವತ ವಿಶೇಷ ಕೃಷಿ ವಲಯ ಅಂತ ಹೇಳಿ ಒಂದು ಘೋಷಣೆ ಮಾಡಿ ಅದನ್ನ ನಿರ್ಬಂಧವನ್ನ ಹಾಕಿದ್ದಾರೆ. ಆದ್ರೆ ಇವರ ಕೃಷಿ ವಲಯ ಘೋಷಣೆ ಮಾಡಿ ಅನ್ನೋದನ್ನ ನಮ್ ತಕರಾರಿಲ್ಲ. ಈಗಿರೋದು ಅದು ಕೃಷಿ ವಲಯವಾಗೇ ಇದೆ. ನಾವು ಯಥಾಸ್ಥಿತಿ ಇದೇ ಕೃಷಿ ವಲಯವನ್ನ ಮುಂದುವರಿಸಿ ಅಂತ ನಾವು ಕೇಳಿದ್ವಿ. ಆದ್ರೆ ನಮ್ಗೆ ಕೆಲವು ಷರತ್ತುಗಳನ್ನ ಹಾಕಿ ಅದನ್ನ ಶಾಶ್ವತ ಕೃಷಿ ವಲಯವನ್ನಾಗಿ ಘೋಷಣೆ ಮಾಡುವಂಥದ್ದು ಇದೆಯಲ್ಲ, ಇದು ಒಂದ್ ರೀತಿ ರೈತರನ್ನ ಬೆದರಿಸಿ ರೈತರ ಭೂಮಿಯನ್ನ ನಮ್ಗೆ ಹೆಂಗೂ ಕೊಡ್ಲಿಲ್ಲ, ಈ ರೀತಿ ಆದ್ರೂನು ನಾವು ಒಂದು ಪ್ರಚಾರ ಮಾಡಿ ಈ ರೀತಿ ಹೇಳಿದ್ರೆ ಅದಕ್ಕೆ ಭೂಮಿಗೆ ಬೆಲೆ ಇರೋದಿಲ್ಲ, ಅದರ ಅಸ್ತಿತ್ವ ಕಳ್ಕತ್ತದೆ, ಅದು ಉಪಯೋಗಕ್ಕೆ ಬರದ ಭೂಮಿ ಅನ್ನೋ ರೀತಿಯಲ್ಲಿ ಅವರು ಮತ್ತು ಅವರ ಕಾಲಾಳುಗಳಿದಾರಲ್ಲ, ಅವರ ಜೊತೆಯಲ್ಲಿರುವಂತವ್ರು ಸೇರ್ಕೊಂಡು ಇಡೀ ಆ ಭಾಗದಲ್ಲಿ ಅದನ್ನ ಪ್ರಚಾರ ಮಾಡೋ ಮುಖಾಂತರ ಮತ್ತೆ 4 ತಿಂಗಳ ಕಾಲಾವಧಿ ಒಳಗಡೆ ಇಡೀ ಭೂಮಿ ನಮಗ್ ಕೊಡ್ತಾರೆ ಅನ್ನೋ ಒಂದು ಹಹಾಪಿ ಇದೆಯಲ್ಲ, ಆದ್ರಿಂದ ಅವರು ಈ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಈ ರೀತಿಯ ಶಾಶ್ವತ ಕೃಷಿ ವಲಯ ಇರ್ಲಿಲ್ಲ. ಈಗ ಶ್ರೀನಿವಾಸ ಮುಂಚೆ ಶಾಶ್ವತ ಕೃಷಿ ವಲಯ ಇರ್ಲಿಲ್ಲ. ಈಗ ಹೆಂಗಿತ್ತು ಕೃಷಿ ವಲಯ, ಅದೇ ರೀತಿ ಇದ್ದಿದ್ರೆ ಸರ್ಕಾರ ಅದೇ ರೀತಿ ಮಾಡ್ಬೋದಾಗಿತ್ತು. ಯಾಕೆ ಈ ರೀತಿ ಒಂದು ವಿಶೇಷವಾಗಿ ಶಾಶ್ವತ ಕೃಷಿ ವಲಯ ಅಂತ ಮಾಡಿದ್ರು ಅನ್ಸುತ್ತೆ? ಏನ್ ರಿವೆಂಜಾ? ಅದೊಂಥರ ನಮ್ಮ ಮೇಲೆ ರಿವೆಂಜ್, ಅದ್ರಲ್ಲೇನು ಎರಡು ಮಾತಿಲ್ಲ, ರಿವೆಂಜ್ ಇದೆ. ಅದ್ರ ಜೊತೆಯಲ್ಲಿ ಅವರ ಹಿತಾಸಕ್ತಿಗಳನ್ನ ಇದನ್ನ ಏನು ಇದರಿಂದ ಲಾಭ ಸಿಗ್ಲಿಲ್ವಲ್ಲ, ಈಗ್ಲಾದ್ರೂ ಇದನ್ನ ಲಾಭ ಮಾಡ್ಕೋಬೇಕು ಅನ್ನೋ ಉದ್ದೇಶ ಬಿಟ್ರೆ ಭೂಮಿನ ಕಸ್ಕೋಬೇಕು ಅನ್ನೋ ಇನ್ನೊಂದು ಮುಂದುವರೆದ ಭಾಗ ಇದು. ಈಗ ಬಿಟ್ಟಂಗೆ ಬಿಟ್ರು ಮತ್ತೆ ಹಿಂಬಾಗಿಲಿನಿಂದ ತಗೊಳ್ಳೋ ರೀತಿಯಲ್ಲಿ ಒಂದು ಪ್ರಯತ್ನ ಇದು. ಆ ರೀತಿ ಬಿಟ್ರೆ ಇನ್ನ ಅವ್ರಿಗೆ ಯಾವ ಉದ್ದೇಶನೂ ಇದನ್ನ ಶಾಶ್ವತವಾಗಿ ಕೃಷಿ ವಲಯವಾಗಿ ಉಳಿಸ್ಬೇಕು ಅನ್ನೋ ಆಸೆನೂ ಅವ್ರಿಗಿಲ್ಲ. ಅದನ್ನ ಬರೀ ರಿವೆಂಜ್ ತೀರಿಸ್ಕೊಂಡು ನಮ್ ಭೂಮಿ ಇದ್ರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಭೂಮಿ ಕಿತ್ಕೋಬೇಕು ಅನ್ನೋ ಒಂದು ಇದಿದೆ ಅವರಲ್ಲಿ.
ಅದನ್ನ ದಯವಿಟ್ಟು ಈ ಸರ್ಕಾರ ಈ ರೀತಿ ಮಾಡಬಾರ್ದು. ಅದನ್ನ ನಾವು ಕೂಡಲೇ ರದ್ದುಪಡಿಸಬೇಕು ಅಂತಾನೆ ಈಗಲೂ ನಾವು ಒತ್ತಾಯ ಇದೆ, ನಮ್ಮ ಹೋರಾಟನೂ ಇದೆ. ಮುಂಚೆ ಯಾವ ರೀತಿ ಇತ್ತು ಅದೇ ರೀತಿ ಮಾಡ್ಲಿ ಅಂತ. ಹೌದು ಹೌದು, ನೀವು ಕೃಷಿ ವಲಯ ಅಂತ ಇಡಿ, ಅದನ್ನ ನಮಗ್ ತಕರಾರಿಲ್ಲ, ಅದನ್ನ ಕೃಷಿಗೆ ಬಳಸ್ತೀವಿ ನಾವು. ಆದ್ರೆ ರೈತನಿಗೆ ಅನಿವಾರ್ಯ ಸಂದರ್ಭ ಬಂದಾಗ ರೈತನು ಒಬ್ಬ ಉದ್ಯಮೆದಾರನಾಗುವಂತ ಕನಸುಗಳನ್ನ ಹೇಳ್ಕೊಟ್ಟಿರುವಂತವ್ರು ನಾವು, ಅಥವಾ ಆ ಕನಸನ್ನ ಇಟ್ಕೊಂಡು ರೈತರ ಮಗ ಯಾಕೆ ಒಬ್ಬ ಉದ್ಯಮೆದಾರನಾಗಬಾರ್ದು? ರೈತನ ಮಗ ಇನ್ನೇನೋ ನಾವು ಡೆವಲಪ್ಮೆಂಟ್ ಮಾಡಿ ನಾನು ಅದರಿಂದ ಲಾಭದಾಯಕ ಉದ್ದಿಮೆಯನ್ನು ನಡೆಸ್ತೀನಿ ಅಂದ್ರೆ ಅವ್ನ್ಗೆ ಯಾಕೆ ಅವಕಾಶ ಇರಬಾರ್ದು? ಅದಕ್ಕೆ ಕೆಲವು ಇದನ್ನ ಕೊಡ್ಲೇಬೇಕಾಗ್ತದೆ. ಯಾಕೆ ರೈತರು ಬರೀ ವ್ಯವಸಾಯನ ಮಾಡ್ಕೊಂಡಿರ್ಬೇಕಾ? ವ್ಯವಸಾಯದ ಜೊತೆಗೆ ಬೇರೆ ಬೇರೆ ರೀತಿಯ ವ್ಯವಹಾರಗಳನ್ನು ಮಾಡೋದಕ್ಕೆ ಕಲಿದೆ ಹೋದ್ರೆ ಅವರು ಇವತ್ತಿನ ಈ ಒಂದು ವಾತಾವರಣದಲ್ಲಿ ನಾವು ಉದ್ದಿಮೆದಾರರಾಗದೆ ಹೋದ್ರೆ, ನಾವು ಇನ್ನೊಂದಷ್ಟು ಜನಕ್ಕೆ ಬೇರೆ ರೀತಿ ಉದ್ಯೋಗವನ್ನು ಕೊಡದೆ ಹೋದ್ರೆ, ನಾವು ರೈತರು ಯಾವಾಗ್ಲೂ ಇನ್ನೊಬ್ಬನು ಉದ್ದಿಮೆದಾರನ ಹತ್ರ ಹೋಗಿ ಕೈ ಅಡ್ಡಬೇಕಾ, ಅಥವಾ ಅವನ ಹತ್ರನೇ ಕೆಲಸ ಮಾಡ್ಬೇಕಾ? ರೈತರು ತನ್ನ ಕೃಷಿಯನ್ನು ಉಳಿಸ್ಕೊಳ್ಳೋ ಜೊತೆಗೆ ರೈತರು ಉದ್ದಿಮೆದಾರರಾಗಿ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಪಡ್ಬೇಕಿತ್ತು. ಆ ಅವಕಾಶ ಮುಕ್ತವಾಗಿ ರೈತರಿಗೆ ಕೊಡ್ಬೇಕಿತ್ತು. ಅವನು ಬೆಳೆ ಆದ್ರೂ ಬೆಳಿತಾನೆ, ಒಂದು ಉದ್ದಿಮೆ ಆದ್ರೂ ಸ್ಥಾಪನೆ ಮಾಡ್ತಾನೆ, ಅಥವಾ ಇನ್ನೇನೋ ಲಾಭದಾಯಕ ಉದ್ಯಮಗಳಿಗೆ ತನ್ನ ಭೂಮಿಯನ್ನು ತಾನು ಬಳಸ್ಕೊಳ್ತೀನಿ ಅನ್ನೋದಾದ್ರೆ ಇವರ ಅಪ್ಪಣೆನೇ ಬೇಕಾ ನಮ್ಗೆ? ಅದಕ್ಕೆ ಸರ್ಕಾರ ಇದನ್ನ ಕೂಡಲೇ ಈ ರೀತಿಯ ಆದೇಶಗಳನ್ನ ಆದ್ರೆ ಇವ್ರು ಎಷ್ಟೇ ತಂತ್ರ ಮಾಡಿದ್ರು, ಏನೆಲ್ಲ ಪ್ರಯತ್ನಗಳು ಪಟ್ರು, ಅಲ್ಲಿ ರೈತರು ಭೂಮಿಯನ್ನ ಕೊಡೋದಿಲ್ಲ. ಪ್ರಮೋದ್ ಅವರೇ, ನೀವು ಯಾವ ರೀತಿ ಅನಲೈಸ್ ಮಾಡ್ತೀರಾ, ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಪ್ರಮೋದ್ ಅವರೇ? ಈಗ ಶಾಶ್ವತ ವಿಶೇಷ ಕೃಷಿ ವಲಯ ಅಂತ ಘೋಷಣೆ ಮಾಡಿರುವಂತದ್ದು. ಸೊ ಈಗ ಮುಂದಿನ ನಿಮ್ಮ ನಿಲುವೇನು, ಮತ್ತೆ ಅಲ್ಲಿ ರೈತರು ಏನಂತ ಹೇಳ್ತಾರೆ ಪ್ರಮೋದ್ ಅವರೇ? ಸರಿ, ಶಾಶ್ವತ ಈಗ ಶ್ರೀನಿವಾಸ್ ಅವರು ಹೇಳ್ದಂಗೆ ಇದೇನು ಬೇರೆ ಯಾವುದೇ ಝೋನ್ ಇರ್ಲಿಲ್ಲ, ಅಗ್ರಿಕಲ್ಚರ್ ಝೋನ್, ವ್ಯವಸಾಯ ಮಾಡ್ತಿದ್ದಂತ ಭೂಮಿನೇ. ನಾವು ಕೇಳಿದ್ದಷ್ಟೇ, ಈ ಭೂಮಿ ಹೆಂಗಿದೆ ಹಂಗೆ ನಮಗ್ ಬಿಡಿ ಅಂತ ನಾವು ಕೇಳಿದ್ವಿ. ಆದ್ರೆ ಸರ್ಕಾರ ಇವರು ನಾವು ಗಟ್ಟಿಯಾಗಿ ಹೋರಾಟ ಕಟ್ಟಿದ ಕಾರಣಕ್ಕೆ ಏನಾದ್ರು ಮಾಡಿ ಸೇಡ್ ತೀರಿಸ್ಕೋಬೇಕು, ಇವರ ಒಂದು ಇದನ್ನ ನೆಮ್ಮದಿಯಾಗಿರಕ್ ಬಿಡಬಾರ್ದು ರೈತರನ್ನ ಒಂದ್ ಕಾರಣಕ್ಕೆ ಈ ತರದ ಬೆದರಿಕೆಗಳೆಲ್ಲ ಒಡ್ತಿದೆ ಸರ್. ನಾವು ಈ ಬೆದರಿಕೆಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಳಲ್ಲ. ನಾವು ಹೋರಾಟ ಮುಂದೆ ಏನ್ ಹೋರಾಟ ಮಾಡ್ಬೇಕು ಅದನ್ನ ಮಾಡಿರ್ತಿರ್ತೀವಿ. ಆಮೇಲೆ ಇನ್ನೊಂದು, ಇದು ಭೂಮಿ ಕೊಡಲ್ಲ ಅಂತ ಯಾರು ರೈತರು ಹೋರಾಟ ಮಾಡ್ತಾರೆ ಅವ್ರದ್ದು ಕೃಷಿ ವಲಯ ಮಾಡ್ಬೇಕು ಅನ್ನೋ ನಮ್ ಪ್ರಶ್ನೆ. ನಿಜ. ಈಗ ನಮ್ ಜೊತೆ ಮತ್ತೊಬ್ರು ತಗೊಳ್ತೀವಿ ಅಂತ ಕೊಡದೇ ಇರೋರ್ ರೈತರು ನಾವು ವ್ಯವಸಾಯ ಮಾಡಕ್ ಭೂಮಿ ಉಳಿಸ್ಕೊತೀವಿ ಅಂತ ಅನ್ನೋದನ್ನ ಮಾತ್ರ ಯಾಕೆ ವಿಶೇಷ ಕೃಷಿ ವಲಯ ಮಾಡ್ಬೇಕು ಅನ್ನೋದು ನಮ್ ಪ್ರಶ್ನೆ ಸರ್. ಓಕೆ, ನಮ್ ಜೊತೆ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಸರ್. ತಮ್ಮ ಹೆಸರು? ರಮೇಶ್ ಚಿಮಾಸ್ನಳ್ಳಿ. ರಮೇಶ್ ಅವರೇ, ಸರ್ ರಮೇಶ್ ಅವರೇ, ಈಗ ಸರ್ಕಾರ ನಿರ್ಧಾರ ತಮ್ಮ ಗಮನಕ್ಕೆ ಬಂದಿದೆ. ಈಗ ಮುಂದಿನ ನಿಲುವು ಮತ್ತೆ ಆ ಭಾಗದ ರೈತರ ನಿಲುವೇನಿರುತ್ತೆ, ಇದಕ್ಕೆ ನೀವೇನ್ ಹೇಳಕ್ ಬಯಸ್ತೀರಾ? ಆಕ್ಚುಲಿ ಸರ್ಕಾರ ಈಗ ಏನ್ ಮಾಡಿದೆ, ಶಾಶ್ವತ ವಿಶೇಷ ಕೃಷಿ ವಲಯ ಅಂತ ಏನ್ ಮಾಡಿದೆ, ಶಾಶ್ವತ ವಿಶೇಷ ಕೃಷಿ ವಲಯ ಈಗ ನಮ್ಮ ಒಡನಾಡಿಗಳು ಹೇಳಿದಾಗೆ ಅದು ಒಂದು ಸೈಡಿನ ಕ್ರಮ ಅಂತ ಹೇಳಿ ಎಲ್ರಿಗೂ ಕೂಡ ಮೇಲ್ನೋಟಕ್ಕೆ ಅದು ಗೊತ್ತಾಗತ್ತೆ. ಅದನ್ನೇನು ಪೂರ್ತಿ ಒಳ ಹೊಕ್ಕಿ ನೋಡ್ಬೇಕಾಗಿಲ್ಲ, ಮೇಲ್ನೋಟಕ್ಕೆ ಅದು ಗೊತ್ತಾಗತ್ತೆ ಅದೊಂದು ಸೈಡಿನ ಕ್ರಮ ಅಂತ ಹೇಳಿ. ರೈತರು ಭೂಮಿನ ಕೊಡಲ್ಲ ಅಂತಂದ್ರೆ ಅವ್ರನ್ನ ಏನೂ ಮಾಡಕ್ಕೆ ನಾವು ಬಿಡಲ್ಲ ಅಂತನ್ನೋ ರೀತಿಯ ಆ ತರದ ಒಂದು ಕ್ರಮಕ್ಕೆ ಅವ್ರು ಮುಂದಾಗಿದ್ದಾರೆ ಅಂತ ಅನ್ಸುತ್ತೆ ಮೊದಲಿಗೆ. ಅದಾದ್ಮೇಲೆ ನಾವು ಭೂಮಿನ ವಶಪಡಿಸ್ಕೊಳಕ್ ನೋಡಿದ್ರಿ, ನೀವು ಕೊಡ್ಲಿಲ್ಲ ನೋಡಿ ನಾವ್ ಏನ್ ಮಾಡ್ತೀರಿ ಈಗ ಅಂತ ಆ ರೀತಿ. ಹೌದು, ಅದು ಬೀದಿ ರೌಡಿಗಳ ರೀತಿಯ ಒಂದು ರೀತಿಯ ಆ ತರದ ಒಂದು ಆಟಿಟ್ಯೂಡ್ ಅದು ಅನ್ಸುತ್ತೆ. ಅದು ಬೀದಿ ರೌಡಿಗಳು ಅದನ್ನೇ ತಾನೇ ಮಾಡೋದು. ಪ್ರಭುತ್ವವು ಕೂಡ ಬೀದಿ ರೌಡಿಗಳ ರೀತಿನಲ್ಲೇ ವರ್ತಿಸ್ತಾ ಇದೆ ಅಂತ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಖ್ಯವಾಗಿ ಇವರು ಶಾಶ್ವತ ವಿಶೇಷ ಕೃಷಿ ವಲಯ ಅಂತ ಮಾಡೋದಾದ್ರೆ ಅದಕ್ಕೆ ಪೂರಕವಾಗಿ ಅದಕ್ಕಿಂತ ಮುಂಚೆ ಒಂದಷ್ಟು ಪ್ರಿಪರೇಷನ್ಸ್ ಬೇಕಾಗತ್ತಲ್ಲ ಇವ್ರಿಗೆ. ಅಂದ್ರೆ ಮೊದಲಿಗೆ ಕೃಷಿ ವಲಯ ಅಂತಂದ್ರೆ ಕೃಷಿಕರು ಕೃಷಿನೇ ಮಾಡಿ ಬದುಕ್ಬೇಕು ಅಂತ ಹೇಳಿ ಅವ್ರೇನಾದ್ರೂ ನಮ್ಮ ಮೇಲೆ ಆ ತರದ ಒಂದು ಷರತ್ತನ್ನ ಏರೋದಾದ್ರೆ ಆ ಕೃಷಿನಲ್ಲೇ ಕಟ್ಕೊಳ್ಳಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಾಧ್ಯತೆಗಳನ್ನು ಕೂಡ ಅವ್ರು ತೆರೆದಿಡ್ಬೇಕಾಗತ್ತೆ ಮೊದ್ಲಿಗೆ. ಇಲ್ಲ ಅಂತಂತಂದ್ರೆ ಅದನ್ನ ಹೇಗೆ ಸಾಧ್ಯ ಮಾಡ್ಕೊಳಕ್ಕಾಗತ್ತೆ ಅಂತ ಅನ್ನೋದು ಪ್ರಶ್ನೆ. ಏನು ಅಂದ್ರೆ ಈಗ ಕೃಷಿನಲ್ಲೇ ತಮ್ಮ ಬದುಕನ್ನ ಕಟ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ಆದ್ರೆ ಮೊದ್ಲಿಗೆ ಪ್ರೈಸ್ ನ ಇಶ್ಯೂ ಬರುತ್ತೆ. ಮೊದಲಿಗೆ ರೈತರು ಬೆಳೆದಂತ ಎಲ್ಲಾ ಏನು ಉತ್ಪಾದನೆಗಳಿರ್ತವೆ, ಎಲ್ಲಾ ಉತ್ಪನ್ನಗಳಿರ್ತವೆ, ಅದಕ್ಕೆ ಏನು ಸರಿಯಾದ ಬೆಲೆನ ನಿಗದಿ ಮಾಡಿ ಅಶ್ಯೂರ್ ಮಾಡ್ಬೇಕಾಗತ್ತೆ. ಇಷ್ಟು ನಿಮ್ಮ ಬೆಳೆಗೆ ನಾವು ಅಶ್ಯೂರ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಅದನ್ನ
ಇಡೀ ಭಾರತದ ಪ್ರಭುತ್ವ ಆಗ್ಲಿ ಅಥವಾ ಯಾವುದೇ ಪ್ರಭುತ್ವ ಅದನ್ನ ಮಾಡಕ್ಕೆ ಇವತ್ತುವರೆಗೂ ಸಾಧ್ಯ ಆಗಿಲ್ಲ ಮೊದಲಿಗೆ. ಆಮೇಲೆ ಕೃಷಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲ ಸೌಕರ್ಯಗಳನ್ನು, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡೋದು ಆ ಪ್ರಭುತ್ವಕ್ಕೆ ಅವ್ರ ಕರ್ತವ್ಯ ಅದು. ಅದನ್ನು ಕೊಟ್ಟು ಅದಾದ್ಮೇಲೆ ಇದನ್ನ ಮಾತಾಡ್ಬೇಕು. ಉದಾಹರಣೆಗೆ ತಮಿಳ್ನಾಡಲ್ಲಿ ಒಂದು ವಿಶೇಷ ಕೃಷಿ ವಲಯ ಅಂತ ಇದೆ. ತಮಿಳ್ನಾಡಿನಲ್ಲಿ ಇರ್ತಕ್ಕಂಥ ವಿಶೇಷ ಕೃಷಿ ವಲಯ ಇರೋ ಕಾರಣ ಏನಪ್ಪಾ ಅಂತಂತಂದ್ರೆ, ಕಾವೇರಿ ನೀರನ್ನ ಬಳಸಿ ಅದ್ರ ಸುತ್ತಮುತ್ತ ಮಾಡ್ತಾ ಇರ್ತಕ್ಕಂತ ಏನು ಕೃಷಿ ಏನಿದೆ, ಆ ಭಾಗವನ್ನ, ಆ ಪ್ರದೇಶವನ್ನ ವಿಶೇಷ ಕೃಷಿ ವಲಯ ಅಂತ ಮಾಡಿದ್ದಾರೆ. ಯಾಕೆಂತಂದ್ರೆ ಅದಕ್ಕೆ ಪ್ರಭುತ್ವ ಅದಕ್ಕೆ ಅಗತ್ಯ ಇರ್ತಕ್ಕಂತ ನೀರನ್ನ ಸಪ್ಲೈ ಮಾಡುತ್ತೆ, ನೀರನ್ನ ಕೊಡುತ್ತೆ. ನೀರನ್ನ ಕೊಟ್ಟು ಅದಾದ್ಮೇಲೆ ಈ ನೀರಿನ ಬಳಕೆ ಏನು ಪ್ರಭುತ್ವ ಹೆಚ್ಚಾಗಿ ನೀರನ್ನ ಏನು ಅಲ್ಲಿ ಕೂಡಿಟ್ಟಿರ್ತಕ್ಕಂಥ ನೀರನ್ನ ಬಳಸ್ತಾ ಇರುವಂತ ಕಾರಣಕ್ಕೆ ಅದ್ರ ಮೇಲೆ ಒಂದು ಇಲ್ಲ, ನೀವು ಈ ಕೃಷಿನಲ್ಲಿ ಈ ಉದ್ದೇಶಕ್ಕೆ ಮಾತ್ರ ಬಳಸ್ಬೇಕು ಅಂತ ಹೇಳಿ ಒಂದು ಷರತ್ತುಗಳನ್ನ ಏರೋದ್ರಲ್ಲಿ ಅರ್ಥ ಇದೆ. ಇಲ್ಲಿ ಏಕಾಏಕಿ ಪ್ರಭುತ್ವದ ಯಾವುದೇ ಮೂಲಭೂತ ಸೌಕರ್ಯಗಳು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ಮಾಡ್ಕೊಡದೆ ಇದ್ದಕ್ಕಿದಂಗೆ ಇದು ಕೃಷಿ ವಲಯ ಮಾಡ್ತೀವಿ ನಾವ್ ಇದನ್ನ ಅಂತ ಅನ್ನೋದು ಸೇಡಿನ ಕ್ರಮ ಅಲ್ಲದೆ ಬೇರೆ ಏನೂ ಅಲ್ಲ. ಮೊದಲು ಪ್ರೈಸ್ ಇಶ್ಯೂ ಹೇಳಿದೆ, ಅದಾದ್ಮೇಲೆ ಅದ್ರ ಜೊತೆಗೆ ಸರ್ಕಾರ ರೈತರಿಗೆ ತನ್ನ ಪ್ರಜೆಗಳಿಗೆ ಅಗತ್ಯ ಇರ್ತಕ್ಕಂಥ, ಬದುಕೋದಕ್ಕೆ ಅಗತ್ಯ ಇರ್ತಕ್ಕಂಥ ಎಲ್ಲ ಒಂದು ಮೂಲ ಸೌಕರ್ಯಗಳನ್ನ ಮಾಡ್ಕೊಡಕ್ಕೆ ಅದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಅವರಿಗೆ ಯಾವ ಷರತ್ತುಗಳನ್ನು ವಿಧಿಸುವ ಯಾವ ಅಧಿಕಾರವೂ ಇರಲ್ಲ. ಈಗ ಹೋರಾಟ ಮಾಡಿದ್ರು ಪ್ರಕಾಶ್ ರಾಜ್ ಸೇರಿದಂತೆ ಬೇರೆ ಬೇರೆ ಮುಖಂಡರು ಕೂಡ ಬಂದೆಲ್ಲ ಹೋರಾಟ ಮಾಡಿದ್ರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರೇನಾದ್ರು ಕೂಡ ಬಂದು ಗಮನ ಸೆಳೆಬೇಕು, ಇದ್ರ ಬಗ್ಗೆ ಪ್ರಶ್ನೆ ಎತ್ತಬೇಕು ಅಂತ ಏನಾದ್ರು ಕೂಡ ನೀವು ಆಗ್ರಹ ವ್ಯಕ್ತಪಡಿಸ್ತೀರಾ ಅಥವಾ ಬಯಸ್ತೀರಾ? ಪ್ರಶ್ನೆ ಯಾರಿಗೆ ಸರ್ ಅದು? ನಿಮ್ಗೆ ರಮೇಶ್ ಅವ್ರ, ನಿಮ್ಗೆ. ಇಲ್ಲ, ನಮ್ಮ ಜೊತೆಗೆ ಈಗೇನು ಭೂಮಿ ಉಳಿಸುವ ಆ ಹೋರಾಟ ಏನಿತ್ತು, ಭೂಮಿ ಉಳಿಸುವ ಆ ಹೋರಾಟದಲ್ಲಿ ಯಾರೆಲ್ಲ ನಮ್ಮ ಜೊತೆಗಿದ್ದಾರೆ ಅವರಷ್ಟು ಜನ ವಿಶೇಷ ಶಾಶ್ವತ ಕೃಷಿ ವಲಯ ಅಥವಾ ಶಾಶ್ವತ ವಿಶೇಷ ಕೃಷಿ ವಲಯ ಅಂತ ಏನ್ ಮಾಡಿದ್ದಾರೆ ಅದು ಸೇಡಿನ ಕ್ರಮ ಅಂತ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಅವರೆಲ್ಲರಿಗೂ ಕೂಡ ಈ ವಿಷಯನ ಮುಟ್ಟಿಸಿದೀವಿ. ಅವರು ಈವನ್ 27ನೇ ತಾರೀಕು ನಡೀತಾ ಇರ್ತಕ್ಕಂತ ಏನು ಭೂಮಿ ಹಬ್ಬ ಅಂತ ಏನ್ ಮಾಡ್ತಿದೀವಿ, ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡೋರಿದ್ದಾರೆ. ಅದಾಗತ್ತೆ ಸರ್, ಎಲ್ಲರ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಅವರು ಕೂಡ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಅವರು ಒಪ್ಕೊಂಡಿದ್ದಾರೆ, ಅದನ್ನ ಮಾಡ್ತಿದ್ದಾರೆ. ಓಕೆ ಪ್ರಮೋದ್ ಅವರೇ, 27ನೇ ತಾರೀಕು ಏನು ಕಾರ್ಯಕ್ರಮ ಭೂಮಿ ಹಬ್ಬ ಏನೇನಿರುತ್ತೆ ಅವತ್ತು ಕಾರ್ಯಕ್ರಮದಲ್ಲಿ, ಮತ್ತೆ ಕಾರ್ಯಕ್ರಮದ ರೂಪುರೇಷೆ ಮತ್ತೆ ಅಜೆಂಡಾ ಏನಿರುತ್ತೆ? ಏನಿದೆ ಸರ್, ಈಗ ನಮ್ಗೆ ನಾವು ಭೂಮಿ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಯಾರ್ಯಾರು ನಮ್ ಜೊತೆ ಆಗಿದ್ದಾರೆ ಅವ್ರೆಲ್ಲರನ್ನು ಕರೆದು ಈ ಒಂದು ಶಾಶ್ವತ ವಿಶೇಷ ಕೃಷಿ ವಲಯದ ಏನು ಈಗ ಒಂದು ಬೆದರಿಕೆ ಒಂದು ಕ್ರಮ ಇದೆ ಇದನ್ನ ಅವ್ರು ಅಲ್ಲಿ ತಿಳಿಸೋದ್ರ ಜೊತೆಗೆ ಯಾರು ನಮ್ಗೆ ಮೊದಲನೇ ದಿನದಿಂದ ಇದುವರೆಗೂ ನಮ್ಗೆ ಯಾರು ಬೆಂಬಲವಾಗಿ ನಿಂತಿದ್ರೆ ಅವ್ರೆಲ್ಲಾರನು ಕರೆದು ಒಂದು ಕಾರ್ಯಕ್ರಮ ಮಾಡ್ತೀವಿ ಸರ್. ಚನ್ನರಾಯಪಟ್ಟಣ ಧರಣಿ ವೇದಿಕೆಲೆ ಈ ಕಾರ್ಯಕ್ರಮ ಇರುತ್ತೆ. ರಾಜ್ಯದ ಮತ್ತು ದೇಶದ ಯಾರ ಪ್ರಮುಖ ರೈತ ನಾಯಕರಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಸರ್. ಇದೇ ಫೆಬ್ರವರಿ 27ಕ್ಕೆ. ಓಕೆ ಶ್ರೀನಿವಾಸ್ ಸರ್, ಈಗ ಜವಾಬ್ದಾರಿ ಇರುವಂತದ್ದು ಒಂದು ಜನಪ್ರತಿನಿಧಿಗಳಿಗೆ ಹೆಚ್ಚು ಜವಾಬ್ದಾರಿ ಇರುತ್ತೆ. ಈಗ ನಿಮ್ಮ ಭಾಗದ ಶಾಸಕರು ಮತ್ತು ಸಚಿವರು ಕೂಡ ಆಗಿರುವಂತದ್ದು. ಸೊ ಅವ್ರ ಗಮನಕ್ಕೆ ಬಂದೇ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಇದಾಗಿರುತ್ತೆ. ಏನ್ ಹೇಳಕ್ ಬಯಸ್ತೀರಿ ಈಗ ನೀವು ಸಚಿವರಿಗೆ ಅಥವಾ ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ? ಅಲ್ಲ, ಈಗ ಇದು ಸಚಿವರ ಗಮನಕ್ಕೂ ಬಂದಿದೆ, ಸಚಿವರು ಇದರಲ್ಲಿ ಅದರ ಎಲ್ಲ ಮಾಹಿತಿನೂ ಅವ್ರಿಗಿದೆ. ಅದರಿಂದ ಜನಪ್ರತಿನಿಧಿಗಳಂದ ತಕ್ಷಣ ಇಂಥದ್ದನ್ನ ಬಗೆಹರಿಸುವಂಥದ್ದು ಅವ್ರ ಜವಾಬ್ದಾರಿ. ಬರೀ ನಾವು ಕೃಷಿ ವಲಯ ಮಾಡಿದೀವಿ, ಭೂಮಿ ಬಿಟ್ಟಿದೀವಿ ಅನ್ನೋದಲ್ಲ. ಭೂಮಿ ಬಿಡೋದ್ರ ಜೊತೆಗೆ ರೈತರನ್ನ ನೆಮ್ಮದಿಯಾಗಿ ಬದುಕಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ಬೇಕೆ ವಿನಃ ಈ ರೀತಿ ಬಿಟ್ಟಂಗೆ ಬಿಟ್ಟು ಇನ್ನೊಂದ್ಸರಿ ಕಿತ್ಕೋತೀವಿ ಅನ್ನೋ ರೀತಿಯಲ್ಲಿ ಇದಿದೆಯಲ್ಲ, ಈ ಧೋರಣೆ ನಮ್ಮ ಜನಪ್ರತಿನಿಧಿಗಳಿಗೆ ಬದಲಾಗ್ಬೇಕಿದು. ವಿಶೇಷವಾಗಿ ಮುನಿಯಪ್ಪನವ್ರಿಗೆ ನಾವು ಮನವಿ ಮಾಡೋದೇನು ಅಂದ್ರೆ, ಈ ರೀತಿ ಷರತ್ತುಗಳಿರುವಂತ, ಈ ರೀತಿ ರೈತರನ್ನ ಒಂದ್ ರೀತಿ ಭಯ ಬೀಳಿಸುವಂತ ರೀತಿಯಲ್ಲಿ ಆದೇಶ ಮಾಡೋದಿದೆಯಲ್ಲ, ಇದನ್ನ ಮಂತ್ರಿಗಳು ಇದನ್ನ ಕೂಡ್ಲೆ ಅದನ್ನ ತೆರವುಗೊಳಿಸೋ ರೀತಿಯಲ್ಲಿ ಅವರು ಆ ಪ್ರಯತ್ನವನ್ನ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇರೋದು ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅದು. ಅದಕ್ಕೆ ನಮ್ಮ ಉದ್ದೇಶ ಇಷ್ಟು, ನಾಳೆ 27ನೇ ತಾರೀಕು ನಾವೇನು ಭೂಮಿ ಹಬ್ಬ ಅಂತ ಮಾಡ್ತಿದೀವಿ, ಅದು ಮೊದಲ ಹಂತದ ಗೆಲುವು ನಮ್ಗೆ ಈ ಭೂಮಿಯನ್ನು ಉಳಿಸ್ಕೊಂಡಿದೀವಿ ಫಸ್ಟ್. ಆದ್ರೆ ಆ ಭೂಮಿಗಿರುವಂತ ಕಂಟಕ ಇದೆಯಲ್ಲ, ಆ ಭೂಮಿಗಿರುವಂತಹ ಇವ್ರು ಹಾಕಿರುವಂತ ಷರತ್ತುಗಳಿದಾವಲ್ಲ, ಅದನ್ನ ತೆಗಿಯೋ ತನಕನೂ ನಮ್ಮ ಹೋರಾಟವನ್ನ ಒಂದು 2ನೇ ಮಗ್ಗಲಿಗೆ ಅಥವಾ ಒಂದು ಬೇರೆ ರೀತಿಯ
ಹೋರಾಟಕ್ಕೆ ನಾವು ಮತ್ತೆ ಮುಂದುವರಿತೇವೆ ವಿನಃ ನಿಮ್ಮ ಎಲ್ಲ ಷರತ್ತುಗಳನ್ನು ಅದನ್ನ ತೆಗೆದು ಆ ಭೂಮಿ ಬಂಧ ಮುಕ್ತ ಆಗೋ ತನಕ ನಾವು ಯಾವುದೇ ಕಾರಣಕ್ಕೂ ಹಿಂತಗೊಳ್ಳೋದಿಲ್ಲ. ಆ ರೀತಿ ನಮ್ಮ ಒಂದು ಬೇರೆ ರೀತಿಯ ಹೋರಾಟಕ್ಕೆ ನಾವು 27ರಿಂದ ಮತ್ತೆ ಶುರುವಾಗ್ತೀವಿ. ರಮೇಶ್ ಅವ್ರೆ, ಈಗ ಅವರು ವರ್ತನೆ ಮತ್ತು ಧೋರಣೆ ನೋಡಿದ್ರೆ ಪ್ರತಿಭಟನೆ ಮಾಡ್ತಾ ಇದ್ರು ರೈತರು ನಮ್ಗೆ ಜಮೀನು ಕೊಡಲ್ಲ ಅಂತಾದ್ರು, ಈಗ ಪ್ರತಿಭಟನೆ ಮಾಡಿ ಯಶಸ್ಸು ಕಂಡಿದ್ದ ರೈತರು ನೋಡಿ ನಾವ್ ಹೆಂಗ್ ಬಗ್ಸಿದೀವಿ ಅವ್ರನ್ನ, ಹೆಂಗಿ ನಡು ಮೇಲೆ ಹೊಡೆದಿದೀವಿ ನೋಡಿ ಅನ್ನುವಂತ ಧೋರಣೆ ಅವ್ರದ್ದು ಇರುವಂತದ್ದು. ರೈತರು ಇದಕ್ಕೆ ಬಗ್ಗಿದಾರ ಅಥವಾ ರೈತರು ಬಗ್ತಾರಂತ ಅನ್ಸುತ್ತಾ ಸರ್, ಈ ವಿಶೇಷ ಶಾಶ್ವತ ಕೃಷಿ ವಲಯ ಮಾಡೋ ಮೂಲಕ? ಅದೇ ಈ 4 ವರ್ಷಗಳ ಸತತ ಹೋರಾಟ ಏನ್ ನೋಡ್ಕೊಂಡ್ ಬಂದಿದ್ದೀರಿ, ನೀವು ಕೂಡ ನೋಡಿರ್ತೀರಿ, ರಾಜ್ಯದ ಜನ ಕೂಡ ನೋಡಿದ್ದಾರೆ ಅದನ್ನ. 4 ವರ್ಷದ ನಡೆದು ಬಂದಂತ ದಾರಿನ ನೋಡಿದ್ರೆ ಎಂತವ್ರಿಗೂ ಕೂಡ ಅನ್ಸುತ್ತೆ 4 ವರ್ಷನೇ ಬಗ್ದೇ ಇರೋಂತವ್ರು ಈ ತರದ ಯಾವುದೋ ಒಂದು ಸಣ್ಣ ಬೆದರಿಕೆಗೆ, ನಾನು ಆಗ್ಲೇ ಹೇಳದ್ನಲ್ಲ, ಗೂಂಡಾಗಳ ರೀತಿನಲ್ಲಿ ಏನೋ ಒಂದು ಧಮಕಿ ಹಾಕೋದಕ್ಕೆ ರೈತರು ಬೆದರ್ತಾರೆ ಅಂತನೋ ಯಾವ ಆ ಸಂದರ್ಭ ಇಲ್ವೇ ಇಲ್ಲ. ಮೊದ್ಲಿಗೆ ರೈತರು ಅವ್ರು ಏನೇ ಮಾಡಿದ್ರು, ಯಾವುದೇ ತರದ ಷರತ್ತುಗಳು ಹಾಕಿದ್ರು ಕೂಡ ಅದನ್ನ ಒಪ್ಕೊಂಡು ಕೂಡ ಸುಮ್ನಿರಲ್ಲ. ಅದ್ರ ಜೊತೆಗೆ ಹೋರಾಟನೂ ಕೂಡ ವಾಪಸ್ ತಗೊಳಲ್ಲ, ಹಿಂದೆ ಸರಿಯಲ್ಲ. ಅದಕ್ಕೆ ಅದು ತುಂಬಾ ಅವ್ರಿಗೂ ಕೂಡ ಗೊತ್ತಿದೆ, ನಮಗೆ ಅಂತ ಮಾತ್ರ ಅಲ್ಲ, ಅವ್ರಿಗೂ ಕೂಡ ಗೊತ್ತಿದೆ, ಸರ್ಕಾರಕ್ಕೂ ಪ್ರಭುತ್ವಕ್ಕೂ ಕೂಡ ಗೊತ್ತಿದೆ. ಆದ್ರೆ ಎದುರಿಸಿ ನೋಡೋಂತ ಪ್ರಯತ್ನ ಅಷ್ಟೇ, ನೋಡೋಣ ಆಗ್ಬೋದೇನೋ, ಹೀಗಾದ್ರೂ ನಾವು ಬಗ್ತಾರೆ ಅವರು ಅಂತ ಅನ್ನೋ ತರದ ಪ್ರಯತ್ನ ಅಷ್ಟೇ. ಅವ್ರು ಬಗ್ಸೋದಕ್ಕೆ ಕಾನೂನು ಹೋರಾಟ ಅನಿವಾರ್ಯ ಆದಾಗ ಸರ್, ನಾವು ಇವತ್ತಿನವರೆಗೂ ಈಗೇನು ಈ ಒಂದು ಹಂತದ ಗೆಲುವು ಅಂತ ಹೇಳಿ ನಮ್ಮ ಶ್ರೀನಿವಾಸ್ ಸರ್ ಏನ್ ಹೇಳ್ತಾ ಇದ್ರು, ಈ ಒಂದು ಹಂತದ ಗೆಲುವು ಅಂತ ಅನ್ನೋದು ಇದೆಯಲ್ಲ, ಆ ಒಂದು ಹಂತದ ಗೆಲುವು ಸಿಕ್ಕಿರೋದೆ ಇನ್ನು ಎಲ್ಲ ಜನ ಚಳವಳಿಗಳು ಒಟ್ಟಿಗೆ ಸೇರಿ, ಇಲ್ಲಿರ್ತಕ್ಕಂತ ಎಲ್ಲ ರೈತರು ಒಟ್ಟಿಗೆ ಸೇರಿ ಮಾಡಿರ್ತಕ್ಕಂಥ ಪ್ರಯತ್ನದ ಕಾರಣಕ್ಕೆ ನಮ್ಗೆ ಆ ಒಂದು ಹಂತದ ಗೆಲುವು ಸಿಕ್ಕಿರೋದು. ಹಾಗೇನೇ ನಾವು ಈ ಸದ್ಯಕ್ಕೆ ನಾವು ಕಾನೂನು ಹೋರಾಟಕ್ಕೆ ಹೋಗ್ತೀವಿ ಅಂತಲ್ಲ, ಕಾನೂನು ಹೋರಾಟ ಅಗತ್ಯ ಬಿತ್ತು ಅಂತಂದ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಹೋಗ್ತೀವಿ. ಅದಕ್ಕೆ ನಮಗೆಲ್ಲ ರಾಜ್ಯದ ಮತ್ತೆ ರಾಷ್ಟ್ರದ ಪ್ರಮುಖ ಏನು ನ್ಯಾಯಾಂಗದಲ್ಲಿ ಮುಖ್ಯ ಸ್ಥಾನದಲ್ಲಿ ಇದ್ದಂತವ್ರೆಲ್ಲರೂ ಕೂಡ ಬೆಂಬಲವಾಗಿದ್ದಾರೆ. ಅದೆಲ್ಲರಿಗೂ ಕೂಡ ಗೊತ್ತಿದೆ. ಗೋಪಾಲ್ ಗೌಡ್ರು ಇರ್ಬೋದು, ನಾ ಮೋಹನ್ ದಾಸ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ನಮ್ ಜೊತೆಗಿದ್ದಾರೆ. ಅದ್ರ ಜೊತೆಗೆ ಪ್ರಮುಖ ವಕೀಲರಾಗಿರ್ತಕ್ಕಂಥ ಏನು BT ವೆಂಕಟೇಶ್ ಅವರು ಇರ್ಬೋದು, ಕ್ಲಿಪ್ಟನ್ ಅವ್ರು ಇರ್ಬೋದು, ವಿನಯ್ ಅವ್ರು ಇರ್ಬೋದು, ಅವರೆಲ್ಲಾನು ಕೂಡ ಅವರೆಲ್ಲರ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಈಗಂತೂ ಇದೀವಿ. ಅದು ಬೇರೆ ವಿಷಯ. ಆದ್ರೆ ಜನ ಚಳುವಳಿಗಳು ಅವುಗಳನ್ನ ಬಗ್ಸಕ್ಕೆ ಪ್ರಭುತ್ವಕ್ಕೆ ಸಾಧ್ಯ ಆಗತ್ತಾ ಅಂತ ಅನ್ನೋದೇ ಮೊದಲನೇ ಪ್ರಶ್ನೆ. ಅದು ಸಾಧ್ಯ ಆಗಲ್ಲ ಅಂತಂದಾಗ ನೋಡೋಣ, ಆಗ ನಮ್ಗೆ ಅಗತ್ಯ ಬಿದ್ರೆ ನಾವು ಹೋಗ್ತೀವಿ. ಅಲ್ಲ, ನಾನು ಆಗ್ಲೇ ಹೇಳ್ಬೇಕಾದ್ರೆ ಒಂದು ವಿಷಯನ ಹೇಳೋದು ಮರ್ತೆ. ಏನು ಅಂತಂದ್ರೆ, ಈ ಪ್ರೈಸ್ ವಿಷಯ ಬಂದಾಗ, ಅಂದ್ರೆ ರೈತರ ಬೆಳೆದಂತ ಅಷ್ಟು ಉತ್ಪನ್ನಗಳಿಗೆ ಬೆಲೆನ ನಿಗದಿ ಮಾಡ್ಬೇಕು ಅಂತಂದಾಗ ಆಗ ಇಲ್ದೇ ಇರ್ತಕ್ಕಂಥ ಆಸಕ್ತಿ, ಕೃಷಿನ ಉದ್ಧಾರ ಮಾಡ್ಬೇಕು ಅಂತ ಆಸಕ್ತಿ ಎಲ್ಲಾ ಪ್ರಭುತ್ವಗಳಿಗೆ ಇದ್ದಕ್ಕಿದ್ದಾಗೆ ಈ ತರದ ವಿಚಾರಗಳಿಗೆ ಬಂದ್ಬಿಡೋದಿದೆಯಲ್ಲ, ಅದು ತುಂಬಾ ಒಂದು ರೀತಿಯ ವ್ಯಂಗ್ಯ. ಮತ್ತೆ ಅದನ್ನ ನೋಡ್ಬೋದು ಅವ್ರ ಆಸಕ್ತಿ ಏನು ಅಂತನ್ನೋದು. MS ಸ್ವಾಮಿನಾಥನ್ ರಿಪೋರ್ಟ್ ಅನ್ನ ಅನುಸರಿಸಿ ನೀವು ಬೆಲೆ ನಿಗದಿ ಮಾಡಿ MSP ಜಾರಿಗೆ ಮಾಡಿ ಅಂತ ಹೇಳಿ ರೈತರು ಬೀದಿಲಿ ಕೂತ್ಕೊಂಡು 3 ವರ್ಷಗಳ ಕಾಲ ಹೋರಾಟ ಮಾಡಿದ್ದು ಒಂದ್ ಕಡೆಗೆ. ಅದ್ರ ಜೊತೆಗೆ ಇವತ್ತಿನವರೆಗೂ ಕೂಡ ರೈತರು ಅದನ್ನ ಒತ್ತಾಯ ಮಾಡ್ತಾನೆ ಇದ್ದಾರೆ. ಬೇರೆ ಸಂದರ್ಭದಲ್ಲಿ ರೈತ ಸಂಘಟನೆಗಳು, ರೈತರು ಒತ್ತಾಯ ಮಾಡ್ತಾನೆ ಇದ್ದಾರೆ. ರೈತರು ಬೆಳೆದಂತ ಅಷ್ಟು ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿ ಅದನ್ನ ಕಾನೂನು ಪ್ರಕಾರ ಅವ್ರಿಗೆ ಏನ್ ದಕ್ಬೇಕೋ ಅದನ್ನ ಕೊಡಿ ಅಂತ ಹೇಳಿ ಅದನ್ನ ಮಾಡಿ ಆದ್ಮೇಲೆ ಆಮೇಲೆ ನೀವು ಆಯ್ತಪ್ಪ ಇಲ್ಲಿ ಕೃಷಿನೇ ಮಾಡಿ ಅಂತಂತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಅದ್ರ ಜೊತೆಗೆ ಕೃಷಿಗೆ ಅಗತ್ಯ ಇರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು, ನೀರಿರ್ಬೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ನಾನು ಹೇಳ್ತಾ ಇರೋದು, ಅದೆಲ್ಲವನ್ನೂ ಕೊಟ್ಟು ವ್ಯವಸ್ಥೆ, ನೀರು ಎಲ್ಲವೂ ಕೂಡ ಮಾಡಿಕೊಟ್ಟು ಎಲ್ಲ ಮೂಲಭೂತ ಮೊದಲು ಕೊಟ್ಟು ಅದಾದ್ಮೇಲೆ ನೀವು ಇಂಥದ್ನ ಮಾಡಿ ಅಂತ ಹೇಳೋದಕ್ಕೆ ಅದಕ್ಕೆ ಅಧಿಕಾರ ಇರಬಹುದು ಸರ್ಕಾರಕ್ಕೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಅವ್ರು ಯಾರು ಇದನ್ನ ಕೇಳಕ್ಕೆ ಅಂತ, ಈ ಭೂಮಿಯನ್ನ ಇಂಥದನ್ನೇ ಮಾಡಿ ಅಂತ ಹೇಳಕ್ ಅವ್ರು ಯಾರು? ಅವ್ರಿಗೆ ಯಾವ ಅಧಿಕಾರ ಇದೆ? ಆ ಸರ್ಕಾರ ಇವರು ನೆಮ್ಮದಿಯಾಗಿ ಬದುಕಿಟ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ನಿರ್ಮಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಯಾವುದೇ ಪ್ರಭುತ್ವಕ್ಕೆ ನೀವ್ ಹಿಂಗೇ ಬದುಕಿ ಅಂತ ಹೇಳುವಂತ ಅಧಿಕಾರ ಹೆಂಗ್ ಬಂದ್ಬಿಡತ್ತೆ ಅಂತ ಅನ್ನೋದು ಪ್ರಶ್ನೆ. ಒಂದ್ ವೇಳೆ ಆ ರೀತಿ ಮಾಡೋದಾದ್ರೆ ನಿಮ್ಗೆ ಏನು ಕೈಗಾರಿಕೆಗೆ ವಶಪಡಿಸ್ಕೊಂಡು ಬಿಟ್ಟು ಉಳಿದೆಲ್ಲವೂ ಕೂಡ ಅದೇ ರೀತಿ ಇಡೀ ರಾಜ್ಯದಂತ ಮಾಡ್ಲಿ ನೋಡೋಣ ನಾವು ಸರ್ಕಾರ, ಅಲ್ವಾ? ಹೌದು. ಅದು ಬರೀ 1777 ಎಕರೆ ಯಾಕೆ ಮಾಡ್ತಾರೆ ಅಂತ ಈಗ ಪ್ರಮೋದ್ ಅವ್ರು ಆಗ್ಲೇ ಹೇಳಿದ್ ಅದನ್ನೇ. 1777 ಎಕರೆ ಯಾಕೆ ಮಾಡ್ತಾರೆ? ಅದ್ರ ಜೊತೆಗೆ ಇದೇ ತಾಲೂಕಲ್ಲಿ ಇದೇ ಊರುಗಳಲ್ಲಿ ಇರತಕ್ಕಂಥ ಭೂಮಿ ಇದೆಯಲ್ಲ, ಅದ್ರ ಜೊತೆಗೆ
ಅದು ಮಾತ್ರ ಅಲ್ಲ, ಕರ್ನಾಟಕದ ಒಳಗಡೆಗೆ ಇದೇ ರೀತಿಯ ನಗರಗಳು ಸುಮಾರು ನಗರಗಳಿದಾವಲ್ಲ, ಆ ನಗರದ ಹೊರವಲಯಗಳೆಲ್ಲವನ್ನೂ ಕೂಡ ನಾವು ವಿಶೇಷ ಕೃಷಿ ವಲಯ ಅಂತ ಹೇಳಿ ಮಾಡ್ಲಿ ನೋಡೋಣ, ಅವ್ರಿಗೆ ಸಾಧ್ಯ ಆಯ್ತು ಅಂತಂದ್ರೆ. ಆದ್ರೆ ಅದ್ರ ಹಿಂದೆ ಅವ್ರದೇ ಆದಂತ ರಿಯಲ್ ಎಸ್ಟೇಟ್ ಲಾಬಿಗಳಿರ್ತವೆ, ಅವ್ರದೇ ಆದಂತ ವೈಯಕ್ತಿಕ ಆಸಕ್ತಿಗಳಿರ್ತವೆ. ಅದನ್ನೆಲ್ಲ ಮಾಡಕ್ ಆಗಲ್ಲ ಅವ್ರಿಗೆ. ಅದು ಇವ್ರು ಮಾಡ್ತಿರೋದೇನು, ಏನಿದೆ 1777 ಬೆದರಿಸಿ ಏನಾದ್ರೂ ಮಾಡಿ ಕಿತ್ಕೊಳ್ಳೇಬೇಕು ಅಂತ ಅನ್ನೋ ಆ ತರದ ಏನಾದ್ರು ಅವ್ರ ಮನಸ್ಸಲ್ಲಿ ಇದ್ರೆ ಅದ್ ಯಾವತ್ತೂ ಕೂಡ ಸಾಧ್ಯ ಆಗಲ್ಲ. ಅದು ಅವ್ರಿಗೂ ಕೂಡ ಗೊತ್ತಿದೆ, ಗೊತ್ತಿಲ್ಲ ಅಂತಲ್ಲ, ಆದ್ರೂ ಏನಾದ್ರೂ ಮಾಡ್ಬೇಕಲ್ಲ ಅಂತನ್ನೋ ತರದ್ದು ಆ ತರದ ಒಂದು ಆಟಿಟ್ಯೂಡ್ ಅಷ್ಟೇ ಅವ್ರದ್ದು ಅಂತ ಅನ್ಸುತ್ತೆ. ಪ್ರಮೋದರ್, ಈಗ 27ನೇ ತಾರೀಕು ಭೂಮಿ ಹಬ್ಬ ಮೂಲಕ ಏನು ಸಂದೇಶ ಕೊಡ್ತಾ ಇದ್ದಾರೆ, ಮತ್ತೆ ಏನು ಅವತ್ತು ಚರ್ಚೆಗಳು ಏನೇನಾಗುತ್ತೆ? ಈ ತರ ಸರ್ಕಾರ ಈ ಹಿಂಬಾಗ್ಲಿಂದ ಈ ಕುತಂತ್ರ ಮಾಡ್ತಿದ್ಯಲ್ವಾ, ಈ ಕುತಂತ್ರನ ಈ ಕೂಡ್ಲೆ ನಿಲ್ಲಿಸ್ಬೇಕು. ಇಲ್ಲವಾದಲ್ಲಿ ನಾವು 4 ವರ್ಷ ಏನ್ ಗಟ್ಟಿಯಾಗಿ ಹೋರಾಟ ಮಾಡಿದೀವಿ, ಅದ್ರ ಫಲ ಇವತ್ತು ನಾವು ನಮ್ ಭೂಮಿ ಉಳಿಸ್ಕೊಂಡಿದೀವಿ. ನಾವು ಅವತ್ತು ಒಂದೇ ಅಜೆಂಡಾ, ನಮ್ಮ ಪ್ರಾಣ ಬೇಕಾದ್ರೂ ಕೊಟ್ಟು ನಮ್ ಭೂಮಿ ಉಳಿಸ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಭೂಮಿ ಹೋರಾಟಕ್ಕೆ ಬಂದ್ವಿ. ಇವತ್ತು ಆ ಭೂಮಿ ಉಳಿದಿದೆ, ನಮ್ಗೆ ಖುಷಿ ಇದೆ. ಆದ್ರೆ ಸರ್ಕಾರ ಇದೇ ತರದ ಹುನ್ನಾರಗಳು ನಡೆಸಿದ್ದೆ ಆದ್ರೆ ಮುಂದೆ ಇದ್ರ ಪರಿಣಾಮ ಸರ್ಕಾರ ಅನುಭವಿಸ್ಲೇಬೇಕಾಗತ್ತೆ. ಶ್ರೀನಿವಾಸ್ ಸರ್, ಈಗ ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಾ ಮತ್ತು ಜನಪ್ರತಿನಿಧಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ ಈ ಮೂಲಕ? ಏನಿಲ್ಲ ಸರ್, ಸರ್ಕಾರಕ್ಕೆ ಏನು ಈ ಷರತ್ತುಗಳಿಲ್ಲದ ಭೂಮಿಯನ್ನ ರೈತರಿಗೆ ಹಿಂದಿರುಗಿಸ್ಬೇಕು ಅನ್ನೋದು ನಮ್ಮ ಪ್ರಮುಖ ಅಜೆಂಡಾ. ಈಗ ಅದನ್ನ ನಾವು ಸರ್ಕಾರಕ್ಕೂ ಹೇಳ್ತೀವಿ, ಜನಪ್ರತಿನಿಧಿಗಳಿಗೂ ಹೇಳ್ತೀವಿ. ವಿಶೇಷವಾಗಿ ಜನಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಕ್ರಮ ವಹಿಸ್ಬೇಕು. ಅದನ್ನ ಸರ್ಕಾರ ಕೂಡಲೇ ಮಾಡ್ಬೇಕು ಅನ್ನೋದೇ ನಮ್ಮ ಒತ್ತಾಯ ಇದೆ. ಅದಕ್ಕೆ ನಾವು 27ನೇ ತಾರೀಕು ಆ ಒಂದು ಈ ಒತ್ತಾಯಕ್ಕೆ ಇನ್ನಷ್ಟು ಶಕ್ತಿಯನ್ನ ತುಂಬೋ ಮುಖಾಂತರ ನಮ್ಮ ಎಲ್ಲ ನಾಯಕರುಗಳು ಅವತ್ತು ಸೇರಿ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಪ್ರತಿರೋಧವನ್ನ ಅಥವಾ ಏನ್ ಹೇಳ್ಬೇಕಾಗಿದ್ದನ್ನ ಅದನ್ನ ನಾವು ಅವತ್ತು ಹೇಳೋದಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಅದನ್ನ ಸರ್ಕಾರಕ್ಕೆ ಬಹಳ ಸೂಕ್ತವಾಗಿ ಹೇಳ್ತೀವಿ, ಬಹಳ ಎಚ್ಚರಿಕೆ ಕೊಡೋ ಮುಖಾಂತರನೇ ಹೇಳ್ತೀವಿ. ಕೂಡಲೇ ಈ ಭೂಸ್ವಾಧೀನ ಪ್ರಕ್ರಿಯೆ ಒಳಗಡೆ ಏನ್ ಷರತ್ತು ಹಾಕಿದ್ದೀರಿ ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ನಮ್ಮ ನಿಲುವು, ಅದು ನಮ್ಮ ನಿರ್ಣಯ. ಅದನ್ನ ಸರ್ಕಾರಕ್ಕೆ ಅವತ್ತು ಬಹಿರಂಗವಾಗಿ ನಾವು ಅದನ್ನ ಹೇಳ್ತೀವಿ. ನಾವ್ ಹೇಳ್ತಿರೋದು ಏನು ಅಂತಂತಂದ್ರೆ, ಹಂಗಂತ ಮಾಡೋದಕ್ಕೆ ಸರ್ಕಾರಕ್ಕೆ ಅಧಿಕಾರ ಬರ್ಬೇಕು ಅಂತಂದ್ರೆ ಆ ರೀತಿನಲ್ಲಿ ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಬೇಕು ಮೊದ್ಲು. ಅದನ್ನ ಎಲ್ಲೂ ಕೂಡ ಇವತ್ತವರೆಗೂ ಮಾಡಿಲ್ಲ. ಮಾಡಿದ್ದಾದ್ಮೇಲೆ ಯಾವತ್ ಮಾಡುತ್ತೋ ಅದಾದ್ಮೇಲೆ ಅದನ್ನ ಮಾತಾಡ್ಲಿ ಅವರು. ಅಲ್ಲಿವರೆಗೂ ಅವ್ರಿಗೆ ಯಾವ ಅಧಿಕಾರವೂ ಇಲ್ಲ ಅಂತ. ಹೌದು, ಅದೇ ರಮೇಶ್ ಹೇಳ್ತಾ ಇರುವಂತದ್ದು ವಿಶೇಷ ಶಾಶ್ವತ ಕೃಷಿ ವಲಯ ಮಾಡುವುದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು, ಜೊತೆಗೆ ಅದಕ್ಕೆ ಅಧಿಕಾರನೂ ಕೂಡ ಇಲ್ಲ ಅಂತ ಹೇಳ್ತಾ ಇರುವಂತದ್ದು, ಮತ್ತು ಅದು ನಿಜನೂ ಕೂಡ ಇರುವಂತದ್ದು. ಅಂದ್ರೆ ಒಂದಷ್ಟು ತಮಿಳುನಾಡಲ್ಲಿ ತೆಗೆದುಕೊಂಡ ನಿರ್ಧಾರವನ್ನು ಕೂಡ ಒಂದಷ್ಟು ಉದಾಹರಣೆ ಕೊಟ್ಟಿರುವಂತದ್ದು. ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು 1777 ಎಕರೆ ನಾವು ಕೊಡೋದಿಲ್ಲ ರೈತರ ಭೂಮಿಯನ್ನ ಅಂತ ರೈತರು ಪ್ರತಿಭಟನೆ ಮಾಡ್ದಲ್ವಾ, ಅದಕ್ಕೆ ರಿವೆಂಜ್ ತೀರಿಸಿಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರ ನಮ್ಗೆ ಕೊಡ್ಲಿಲ್ಲಲ್ಲ ಭೂಮಿನ, ಸೊ ನೀವು ಕೇವಲ ಕೃಷಿಯನ್ನು ಮಾತ್ರ ಮಾಡ್ಕೊಂಡಿರಿ ಅಂತ ವಿಶೇಷ ಶಾಶ್ವತ ವಲಯ ಅಂತ ಮಾಡಿರುವಂತದ್ದು. ಅದು ರೈತರು ಕೇಳ್ತಾ ಇರೋದು ಇಷ್ಟೇ, ಮುಂಚೆ ಯಾವ ರೀತಿ ಇತ್ತು ಆ ರೀತಿ ನಮ್ ಜಮೀನನ್ನ ಕೊಡಿ ಅಂತ. ಅದಕ್ಕೆ ಸರ್ಕಾರ ವಿಶೇಷ ಶಾಶ್ವತ ವಲಯ ಅಂತ ಯಾಕೆ ಮಾಡ್ಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆಯನ್ನ ಪ್ರಮುಖವಾಗಿ ಎತ್ತಿರುವಂತದ್ದು, ಮತ್ತು ಇದರಲ್ಲಿ ಸಾಕಷ್ಟು ರಾಜಕೀಯ ಕೂಡ ಇರುವಂತದ್ದು ಸರ್ಕಾರದಲ್ಲಿ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತದ್ದು. ಸರ್ಕಾರ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.